ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶ್ರೀರಾಮ್ ನವಮಿ. ಮನೇಲಿ ಸಿಂಪಲಾಗಿ ಈ ರೀತಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ರಾಯರ್ ಕೂಡ ಅಂತ ಅಂದ್ಬಿಟ್ಟು. ಹಾಗೆ ಹೊಂಬಾಳೆ ತಂದಿದ್ದೆ, ಅದನ್ನು ಕೂಡ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡೆ. ನಾರ್ಮಲ್ ಪಾನಕ ಮಜ್ಜಿಗೆ ಹೆಸರುಬೇಳೆ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಮಾಡಿಬಿಟ್ಟು, ಹಾಗೆ ಸಂಜೆ ಇದು ನಮ್ಮ ಮನೆ ದೇವ್ರ ಜಾತ್ರೆ ಇದ್ದಿದ್ದರಿಂದ ಪಲಾವ್ ಮಾಡಬೇಕಿತ್ತು. ಅದಕ್ಕೆ ನಾವೆಲ್ಲ ಮಕ್ಕಳು ಸೇರಿಕೊಂಡು ತರಕಾರಿ ಎಲ್ಲ ಬಿಡಿಸಿಡ್ತೀವಿ. ಬೆಳಗ್ಗೆಯೇ ಅಡುಗೆ ಮಾಡೋದ್ರಿಂದ ಆಗಲ್ಲ ಅಂತ ಅಂದ್ಬಿಟ್ಟು ನಂತರ ಇದು ಮಾರ್ನಿಂಗ್ ನೋಡ್ಬೋದು 7 o'clock ಎಲ್ಲ ಅಡುಗೆ ರೆಡಿ ಸಿಗ್ತದೆ. 7 o'clock ಎಲ್ಲ 50 kg ಪಲಾವ್ ಮಾಡಿಸಿ 125 kg ಅಷ್ಟು ಕೇಸರಿಬಾತ್ ಮಾಡಿಸಿದ್ರು. ಹಾಗೆ ಅವ್ರು ಗಾಡೀಲಿ ಹೋದ್ರು, ನಾವು ಕಾರಲ್ಲೆಲ್ಲ ಹೋಗಿ ಎಲ್ಲರೂ ಸ್ವಲ್ಪ ಹೊತ್ತು ಪ್ರಸಾದ ಎಲ್ಲ ಕೊಟ್ಟು ದೇವರಿಗೆ ದರ್ಶನ ಕೂಡ ಮಾಡಿಕೊಂಡು ಅದು ತುಂಬ 1 ಅವರಲ್ಲಿ ಎಲ್ಲ ಖಾಲಿಯಾಗೋಯ್ತು ಅಂತ ಹೇಳ್ಬೋದು. ಪ್ರತಿ ವರ್ಷವೂ ಹೀಗೇ ಎಲ್ಲ ಬೇಗನೆ ಖಾಲಿಯಾಗಿಬಿಡುತ್ತೆ ಪ್ರಸಾದ. ತುಂಬ ಚೆನ್ನಾಗಾಯಿತು ಈ ವರ್ಷ ಜಾತ್ರೆ. ನಮ್ಮ ಸ್ವೀಟ್ ಬಾಯ್ ಜೀವನ ಸ್ವೀಟ್ನ ಕೊಡ್ತಾವನೆ. ಪ್ರತಿ ವರ್ಷ ಲಾಡು ಜಾಂಗೀರತಿಯನ್ನು ಕೊಡ್ತಾನೆ. ಜೀವನ ಏನೋದು ಇಲ್ಲೇ ಇದ್ನಲ್ಲ. ಕಾಣಲ್ಲ, ಇಲ್ಲಿಂದಾನೆ ಕಾಣಿಸ್ತಾವಳೆ. ಇವಳು ವೀಡಿಯೋ ಒಳಗೆ ಎಷ್ಟು ಜನ ಬರ್ತಾರೆ ನಾನು ಮಾಡಬೇಕು. ಪ್ಲೇಟ್ ಕೊಡ್ರಲ್ಲ, ನಾನು ಹಾಕಿಲ್ವ ನಾನು ಹಾಕಿಲ್ವ. ನಮ್ಮ ಜೀವನ ಅವ್ನು ಗೊಟ್ಟೆಸಿದ್ರು, ಅವ್ನು ತಿನ್ನೋದು ಬಿಟ್ಬಿಟ್ಟು ಎಲ್ಲರಿಗೂ ತಿನ್ನಿಸ್ತಿದ್ದ. ಇವೆಲ್ಲ ತಿನ್ನೋಕ್ಕೆ ಬಿಡಲ್ಲ ಅಂತ ಬೈಕೋ ತಿನ್ನೋ ಮನ್ಸಲ್ಲೇನೋ ಗೊತ್ತಿಲ್ಲ. ಪಾಪ ಒಬ್ಬರ ಸತತವಾಗಿ 3 ಜನಕ್ಕೆ ತಿನ್ನಿಸ್ಬಿಟ್ಟಿದ್ದಾನೆ ಜೀವನ. ಹಂಗೆ ಒಂಚೂರು ತಿರ್ಗೆ ಮನಸ್ಸು ಈ ಕಡೆ ಮಗ ತೋರಿಸು. ನೋಡ್ಬೋದು ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇನ್ನೂ ತೇರೆಲ್ಲ ಇರ್ತಿತ್ತು ಪ್ರತಿ ವರ್ಷ, ಆದರೆ ದೇವಸ್ಥಾನ ಕನ್ಸ್ಟ್ರಕ್ಷನಲ್ಲಿರೋದ್ರಿಂದ ಈ ರೀತಿಯಾಗಿ ಸಿಂಪಲಾಗಿ ಮಾಡ್ಕೊತಾರೆ. ಪ್ರತಿ ವರ್ಷ ಶ್ರೀರಾಮನವಮಿ ಆಗಿ ನೆಕ್ಸ್ಟ್ ದಿನವೇ ನಮ್ಮೂರ ಜಾತ್ರೆ ಇರುತ್ತೆ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಧರ್ಮಸ್ಥಳಕ್ಕೆ. ಮುಂಚೆನೇ ಪ್ಲ್ಯಾನ್ ಆಗಿತ್ತು. ನಾವಿಲ್ಲಿ ಬಿಟ್ಟಾಗ ಒಂದು 9 o'clock ಆಗಿತ್ತು. ನಾವು ಧರ್ಮಸ್ಥಳ ರೀಚ್ ಆಗೋ ಅಷ್ಟರಲ್ಲಿ 2:30 ಆಗಿತ್ತು. ಫುಲ್ ಬಿಸಿಲು ನೋಡ್ಬೋದು ನೀವು. ಅವ್ನು ವಿಡಿಯೋಗೆ ಬರಲ್ಲ, ನಾಚ್ಕೊತಾನೆ, ಇವಳು ಬಿಡಲ್ಲ. ಹಂಗಾಗಿತ್ತು. ಇವಳು ಸುಮ್ಮನೆ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ, ಅವನ್ನ ರೇಗ್ಸಕ್ಕೆ ಅಂತೀನಿ. ನಮ್ಮ ಫ್ಯೂಚರ್ ಯೂಟ್ಯೂಬರ್ ಜೀವನ ಎಲ್ಲ ಟ್ರಯಲ್ ಮಾಡ್ತಿದ್ದೆ. ಹೆಂಗೆ ಬರುತ್ತೆ ಆ್ಯಂಗಲ್ಸು, ಹೆಂಗೆ ಹಿಡ್ಕೋಬೇಕು ಫೋನು, ಹೆಂಗೆ ವೀಡಿಯೋಸ್ ಮಾಡ್ಕೋಬೇಕು ಅಂತ ಎಲ್ಲ. ಅದೇ ಟೈಮಲ್ಲಿ ಇವಳೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ಲು. ಫ್ಯೂಚರಲ್ಲಿ ದೊಡ್ಡ ಯೂಟ್ಯೂಬರ್ ಆಗ್ತಾರೆ ಜೀವನ ಅಂತ ನಂಬಿಕೆ ಇದೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಎಲ್ಲ ಟೆಕ್ನಿಕಲಾಗಿ ಸ್ವಲ್ಪ ಗೊತ್ತು. ನೋಡೋಣ ಮುಂದೆ ಫ್ಯೂಚರಲ್ಲಿ ಹೇಗಿರುತ್ತೆ ಅಂತ. ನಾವು ಅವ್ರ ಜೊತೆ ಜಾಯ್ನ್ ಆಗಿಬಿಡೋಣ ಅವಾಗ. ಧರ್ಮಸ್ಥಳದಲ್ಲಿ ದರ್ಶನ ತುಂಬಾ ಚೆನ್ನಾಗಿತ್ತು. ಅಷ್ಟೊಂದೇನು ರಶ್ ಇರಲಿಲ್ಲ. ಮಧ್ಯಾಹ್ನ ಆಗಿರೋ ಟೈಮಿಂದ ದರ್ಶನ ಮಾಡಿಕೊಂಡು ಅಲ್ಲಿಂದ ಪ್ರಸಾದ ತಿನ್ಕೊಂಡು ಧರ್ಮಸ್ಥಳದಲ್ಲೇ ಅಲ್ಲಿಂದ ನಾವು ಹೊರಟಿದ್ದು ಸೌತಡ್ಕ ಗಣೇಶನ ನೋಡೋಕ್ಕೆ.
ಒಂದು 5 o'clock ಅಷ್ಟರಲ್ಲೆಲ್ಲ ನಾವು ಇಲ್ಲಿ ರೀಚ್ ಆದ್ವಿ ಕುಕ್ಕೆಗೆ. ಹಾಗೆ ಅಲ್ಲಿ ಸ್ವಲ್ಪ ರೂಮೆಲ್ಲ ಸಿಗ್ತಿರಲಿಲ್ಲ, ರೂಮೆಲ್ಲ ಹುಡುಕಿ ಬುಕ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಬಂದ್ವಿ. ಬಂದ್ಬಿಟ್ಟು ದೇವ್ರ ದರ್ಶನ ತುಂಬ ಚೆನ್ನಾಗಿತ್ತು. ಅಷ್ಟೇನು ರಶ್ ಇರಲಿಲ್ಲ ಇಲ್ಲೂ ಕೂಡ, ಆದರೆ ರೂಮ್ಸ್ ಫುಲ್ ಬುಕ್ಕಿಂಗ್ ಆಗಿಬಿಟ್ಟಿತ್ತು. ಹಾಗೆ 8 ಗಂಟೆಗೆ ನೋಡ್ಬೋದು ರಥೋತ್ಸವ ನಡೆಯುತ್ತೆ ಇಲ್ಲಿ. ಸ್ವಾಮಿನ ರಥದಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ನೋಡಿರಲಿಲ್ಲ, ಅದು ರೆಡಿ ಮಾಡ್ತಿದ್ರು ಕೆಳಗೆ 8 ಗಂಟೆ ಅಂತ ಹೇಳಿದ್ರು. ಊಟ ಎಲ್ಲ ಮಾಡಿಕೊಂಡು ಬಂದು ನಾವು ರಥೋತ್ಸವನ ನೋಡಿದ್ವಿ. ತುಂಬಾ ಚೆನ್ನಾಗಾಯಿತು. ನೋಡ್ಬೋದು ನೀವು ಯಾರು ಹೋಗೋರಿದ್ರೆ ಒಂದು 8 o'clock ಡೈಲಿ ಮಾಡ್ತಾರಂತೆ, ನೀವು ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ಜೀವನ ಮಲಗಿದ, ಸ್ವಲ್ಪ ಡಿಸ್ಟರ್ಬ್ ಮಾಡೋಣ ಅಂತ ಅಂದ್ಬಿಟ್ಟು ಇರ್ತಿ ಸ್ವಲ್ಪ ಕಿತಾಪತಿ ಮಾಡ್ಬಿಟ್ಟು ಆಮೇಲೆ ರೇಗಿಸ್ಬಿಟ್ಟು ಮಲ್ಕೊಂಬಿಟ್ವಿ. ಹಿಂಗೆದ್ದು ಮತ್ತೆ ದರ್ಶನ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ನನ್ನ ವ್ಲಾಗ್ ಇಷ್ಟ ಆಗ್ತದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.